ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀಲಾ ಕ್ರಿಯೇಷನ್. ಫ್ರೆಂಡ್ಸ್, ನಾನಿವತ್ತು ನ್ಯೂ ಕ್ರೋಶಾ ಡಿಸೈನ್ ಹೇಗೆ ಹಾಕೋದು ಅಂತ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ನಾನು ಮೊದಲಿಗೆ ನೋಡಿ, ಕ್ರೋಶಾ ನೀಡಲ್ ನಂಬರ್ ಬಂದು 10 ತೊಗೊಂಡಿದ್ದೀನಿ, 0.75 mm. ಹಾಗೆ 6 ಎಳೆದು ದಾರ ತೊಗೊಂಡಿದ್ದೀನಿ. ನಾನು ಆಲ್ರೆಡಿ ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ಥರ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟು ನಾನು ತೋರಿಸ್ತೀನಿ ಹೇಗೆ ಹಾಕೋದು ಅಂತ. ಬನ್ನಿ ನೋಡೋಣ. ನೋಡಿ, ನಾನು ಆಲ್ರೆಡಿ ಇಲ್ಲಿಗೆ ಹಾಕಿದ್ದೀನಿ. ಇವಾಗ ಈ ಥರ ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಈ ಥರ ಕುಚ್ಚಿಗೆ ಅಂತ ನಾನು 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕ್ಬಿಟ್ಟು ನೋಡಿ, 3 ಚೈನ್ ಹಾಕ್ಬಿಟ್ಟು ಸೂಜಿ ಮೇಲೆ 2 ಟೈಮ್ ದಾರ ಸುತ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ ನೋಡಿ, 2 ಟೈಮ್ಸ್ ದಾರ ಸುತ್ಕೊಂಡು ನೀಡಲ್ನ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾವು ಸೀರೆ ಮೇಲೆ ಚುಚ್ಕೋಬೇಕು. ಹಾಗೆ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ 2ರಲ್ಲೊಂದು, 2ರಲ್ಲೊಂದು, ಹಾಗೆ 2ರಲ್ಲೊಂದು, ಆ ಥರ 3 ಸಲ ಮಾಡ್ಕೋಬೇಕು. ನೋಡಿ, ಅದೇ ಥರ ಮತ್ತೆ 1 ಟೈಮ್ 2 ಟೈಮ್ ನೀಡಲ್ ಮೇಲೆ ಇದು ತೊಗೊಂಡು ದಾರನ ತೊಗೊಂಡು ಮತ್ತೆ ಇದ್ರ ಪಕ್ಕದಲ್ಲೇ ಒಂದು ಸಲ ಹಾಕಿರ್ತೀವಲ್ಲ, ಅದ್ರ ಪಕ್ಕದಲ್ಲೇ ಹೋಗಿ ನೋಡಿ 2 ದಾರದಲ್ಲಿ ಒಂದು, 2 ದಾರದಲ್ಲಿ ಒಂದು, 2 ದಾರದಲ್ಲಿ ಒಂದು, ಈ ಥರ ಮಾಡ್ಕೋಬೇಕು. 1 ಟೈಮ್ 2 ಟೈಮ್ ಸೂಜಿ ಮೇಲೆ ದಾರ ತಗೊಂಡು ಆ ದಾರದ ಪಕ್ಕದಲ್ಲೇ ಹೋಗಿ ಈ ಥರ ದಾರ ತೊಗೊಂಡು ಬಂದು ನೋಡಿ, ಸೂಜಿ ಮೇಲೆ 4 ದಾರ ಬರುತ್ತೆ. 2ರಲ್ಲಿ 1 ಮಾಡಿಕೊಂಡ್ರೆ 3 ಉಳಿಯುತ್ತೆ. ಮತ್ತು 2ರಲ್ಲಿ 1 ಮಾಡ್ಕೊಳ್ಳೋದು, 2 ಉಳಿಯುತ್ತೆ. ಕೊನೆಗೊಂದು, ಈ ಥರ ಮಾಡ್ಕೊಳ್ಳೋದು. ತುಂಬಾ ಈಸಿ, ಹಾಗೆ ಸಿಂಪಲ್ಲಾಗಿದೆ. 1 ಟೈಮ್ 2 ಟೈಮ್ ತಗೊಂಡು ನೋಡಿ, ಈ ಥರ 2ರಲ್ಲಿ 1, 2ರಲ್ಲಿ 1, ಈ ಥರ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. 2 ಟೈಮ್ಸ್ ದಾರ ತಗೊಳ್ಳೋದು. ನೋಡಿ, ಈ ಥರ ಆಯಿತು. ಎಷ್ಟು 5 ಕಂಬಗಳಾಯಿತು. 1 2 3 4 5 5 ಕಂಬ ಆದಮೇಲೆ ನಾನು ಇದಕ್ಕೆ ಒಂದು ಮೀಡಿಯಮ್ದು ಬೀಡ್ಸ್ ತೊಗೊತಾ ಇದ್ದೀನಿ. ನೋಡಿ, ಮೀಡಿಯಮ್ ಬೀಡ್ನ ತೊಗೊಂಡು ಇದ್ರ ಒಳಗಡೆಯಿಂದ ನಾವು ತೊಗೊಳ್ಬೇಕು. ಇನ್ಸರ್ಟ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ಸ್ ಹಾಕಿಬಿಟ್ಟು ಒಂದು ಲಾಕನ್ನು ಮಾಡ್ಕೊತೀನಿ. ಲಾಕ್ ಮಾಡಿಬಿಟ್ಟು ನೋಡಿ, ಮತ್ತೆ 2 ಸಲ ಸೂಜಿ ಮೇಲೆ ದಾರ ತಗೊಂಡು ಸೂಜಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ನಾವು ಈ ಥರ ಕ್ರೋಶನ ಮಾಡ್ಕೋಬೇಕು. ಈ ಥರ ಸೂಜಿ ಮೇಲೆ 2 ಟೈಮ್ಸ್ ದಾರ ತಗೊಂಡು ನಾವು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ನಾನು ಮತ್ತೆ 5 ಟೈಮ್ ಕಂಬನ ತೊಗೊತಾ ಇದ್ದೀನಿ. 5 ಕಂಬನ ಹಾಕ್ಕೊಳ್ತಾ ಇದ್ದೀನಿ. ಟೂ ಟೈಮ್ಸ್ ದಾರ ತಗೊಂಡು ಇದೇ ಥರ ಸೇಮ್ ಪ್ರೊಸೆಸರ್ ನಡೀತಾ ಇರುತ್ತೆ ಇಲ್ಲಿ. ನೋಡಿ, ನಾನು ಸೇಮ್ ಅದೇ ಥರ 2 ಟೈಮ್ಸ್ ದಾರ ತಗೊಳ್ತೀನಿ. ಮತ್ತು ಸೀರೆ ಒಳಗಡೆ ಹೋಗಿ ಸೂಜಿನ ಹೊರಗೆ ತೊಗೊಂಬಂದು 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ತುಂಬಾ ಈಸಿ ಇದೆ. ಬೇಗ ಒಂದು 1/2 ಅವರ್ 1 ಅವರಲ್ಲಿ ಹಾಕಿ ಮುಗಿಸ್ಬಿಡ್ಬೋದು. ನೋಡಿ, 5 ಟೈಮ್ಸ್ ಆಯಿತು. ಈ ಥರ ಬರುತ್ತೆ. ಇದಕ್ಕೆ ನೆಕ್ಸ್ಟು ನಾವು ಕುಚ್ಚಾಕೋಕ್ಕೆ ಅಂತ 3 ಚೈನ್ ಹಾಕ್ಕೋಬೇಕಾಗುತ್ತೆ. ಮತ್ತು ಸೂಜಿ ಮೇಲೆ 2 ಟೈಮ್ಸ್ ದಾರ ತಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೋಡಿ, ಈ ಥರ ಬರುತ್ತೆ. ಕಾಣಿಸ್ತೀನಿ ಅನ್ಕೊತೀನಿ.
ನೋಡಿ 5 ಕಂಬನ ಹಾಕಿಬಿಟ್ಟು ಒಂದು ಬೀಡ್ಸ್ ಹಾಕ್ಕೊಂಡು ಅದಕ್ಕೆ ಲಾಕ್ ಮಾಡ್ಕೊಂಬಿಟ್ಟು ಮತ್ತೆ ತಿರ್ಗಾ ನಾವು 5 ಇದು ಕಂಬನ ಹಾಕ್ಕೋಬೇಕು ತ್ರಿಬಲ್ ಕ್ರೋಶೆ ಹಾಕ್ಕೊಂಡು. ಮತ್ತು ನಾವು ತಿರ್ಗಾ 3 ಚೈನ್ನ ಕುಚ್ಚಿಗೆ ಅಂತ ಹಾಕ್ಕೋಬೇಕು. ಇಲ್ಲಿ ಮಧ್ಯದಲ್ಲಿ ಒಂದೊಂದು ಕುಚ್ಚು ಬರುತ್ತೆ, ಹಾಗೆ ಒಂದೊಂದು ಬೀಡ್ಸ್ ಬರುತ್ತೆ. ಈ ಥರ ಸಿಂಪಲ್ ಆಗಿರೋದು ಫ್ರೆಂಡ್ಸ್. ನೋಡಿ ಈ ಥರ ಇವಾಗ ನೋಡಿ ಮತ್ತೆ ಸೂಜಿ ಮೇಲೆ ಈ ಥರ ತಗೊಂಡು ತುಂಬ ಈಸಿ ಇದೆ, ಸಿಂಪಲ್ ಆಗಿದೆ. ನೀವು ಆರಾಮಾಗಿ ಯಾರಿಗೆ ಮಾಡೋಕ್ಕೆ ಬರಲ್ಲ ಅಂತಿರೋ ಬೇರೆ ಡಿಸೈನು ಅವ್ರು ಆರಾಮಾಗಿ ಮಾಡ್ಕೋಬೋದು. ನೋಡಿ 3 ಕಂಬ ಆಯಿತು. 3 ಕಂಬ ಆದಮೇಲೆ ನೋಡಿ 4 ಕಂಬ ಆಯಿತು. ನೋಡಿ ಈಗ ಇಲ್ಲೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು ನಾವು. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನಂತರ ಈ ಥರ ಡಿಸೈನ್ ಬರುತ್ತೆ. ಒಂದು ಬೀಡ್ಸು ಮಧ್ಯದಲ್ಲಿ ಒಂದು ಕುಚ್ಚು ಈ ಥರ ಕಾಣಿಸುತ್ತೆ. ನೋಡಿ ಇದು ಫಿನಿಶಿಂಗ್ ಆಗಿ ಕುಚ್ಚೆಲ್ಲ ಹಾಕಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಹಾಕಿರೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾರೆಲ್ಲ ನಾನು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.